ಇರ್ಕಲ್ಗಡದಿಂದ ಬಂದರೆ ಕೊಪ್ಪಳಕ್ಕೆ ಗವಿಮಠಕ್ಕೆ ಕಟ್ಟಿ ಬರಕ್ಕೆ ಒಟ್ಟಿ ಹಿಂಗ್ ಲಪಾಟಿ ಹಾಕೊಂತಾರೆ ಇಬ್ಬಿಬ್ರು ಹಿಡ್ಕೊಂಬಂದು ಈ ತರ ಒಳಗಡೆ ತೂರ್ತಾರೆ. ಇದು ಸಾರು ಮಾಡಕ್ ಇಲ್ಲಿ ಒಂದು ಕೊಪ್ಪರಿಗೆಲ್ಲ ರೆಡಿ ಮಾಡಿದ್ದಾರೆ. ತರ ಸ್ವಿಮ್ಮಿಂಗ್ ಪೂಲ್ ಕಾಣ್ತೈತಿ. ನೀರ್ ಎಷ್ಟ ಹಾಕಿರ ಈಗ ನೀರ್ ಕಾಯ್ತಾವ, ಆಮೇಲೆ ಬೇಳೆ ಕಾರು ಎಲ್ಲ ಹಾಕ್ತಾರೆ. ಇದ್ರಲ್ಲಿ ಮಾಡಿರೋ ಸಾರನ್ನ ತಕೊಳ್ಳೋದು ಇಲ್ಲಿ ಈ ರೀತಿ ತಕೊಂತಿದ್ದಾರೆ ನೋಡಿ. ಅಲ್ಲಿ ಮೇಲೆ ಅಳಗಡಿಸೋದು, ಮೇಲಿಂದ ಕಲಸಿ ಕೆಳಗಡೆ ನಳ ಆನ್ ಮಾಡಿಬಿಟ್ರೆ ಸಾರು ಒಳಗಡೆ ಬೀಳುತ್ತೆ. ಈ ತರ ಸಾರನ್ನ ತಕ್ಕೋತಾರೆ. ಇದ್ರಲ್ಲಿ ಕಂಟಿನ್ಯೂ ಪೂರ್ತಿ ಜಾತ್ರೆ ಟೈಮಲ್ಲಂತೂ ಈ ತುದಿಯಿಂದ ಆ ತುದಿವರೆಗೂ ಒಲೆ ಹತ್ತಿರುತ್ತೆ. ಅದರಲ್ಲೆಲ್ಲ ಲೈನ್ ಹಿಡಿದು ಡಬರಿ ಇಟ್ಟು ಅನ್ನ ಮಾಡ್ತಿರ್ತಾರೆ. ಒಂದೊಂದು ಬಕೆಟಿಂದ ಅನ್ನ, ಒಂದೊಂದು ಡಬರಿಯಿಂದ ಅನ್ನ ರೆಡಿ ಆದ ತಕ್ಷಣ ಆ ಕಡೆ ಬಸಿಯಕ್ಕೆ ಹಾಕ್ತಾರೆ ಇದನ್ನೆಲ್ಲ ಅನ್ನ. ನನ್ನದೊಂದು ಕನಸು, ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ. ನಮ್ಮ ಊರು, ನಮ್ಮ ಜನ, ನಮ್ಮ ನಂಬಿಕೆ. ಈ ಭಕ್ತಾದಿಗಳ ಗಾಡಿ ಎಲ್ಲ ಒಳಗಡೆ ಕಟ್ಟಿಗೆ ಕೊಡಕ್ ಹೋಗ್ತಾ ಇದ್ರು. ಮುಂದೆ ದವಸ ಧಾನ್ಯಗಳು, ಇದು ಕಟ್ಟಿಗೆ ಗಾಡಿ ಇತ್ತು. ಇವ್ರದ್ದು ಯಾವ ಊರು? ಇರ್ಕಲ್ಗಡದಿಂದ ಬಂದರೆ ಕೊಪ್ಪಳಕ್ಕೆ ಗವಿಮಠಕ್ಕೆ ಕಟ್ಟಿಗೆ ಕೊಡಕ್ಕೆ ಫ್ಯಾಕ್ಟ್ರಿ ಫುಲ್ ಎಲ್ಲ ಗಾಡಿನ ಕಟ್ಟಿನ ಹಾಕಿದ್ದಾರೆ. ಇವ್ನ ಯಾವ್ದು ಗಿಡ ಕಡ್ಕೊಂಡ್ ಬಂದಿರಲ್ಲ, ಯಾವ್ದಾರು ಹಳೆಯ ಗಿಡ ಇರ್ತಾವಲ್ಲ ಮಠಕ್ಕಂತ ತೆಗೆದಿಟ್ಬಿಟ್ಟಿರ್ತಾರೆ. ಅಂತ ಕಟ್ಟಿಗೆನ ಇವಾಗ ಹಾಕೊಂಡ್ಬರ್ತಾರೆ ಜಾತ್ರೆ ಮುಂದಿದ್ದಾಗ. ಈ ಭಜನೆ ಮಾಡ್ಕೊಂತ ಬಂದವರೆಲ್ಲ ಇಲ್ಲಿ ಮಠದ ಸೈಡ್ ಹೋಗ್ತಾರೆ. ಇವು ಕಟ್ಟಿಗೆ ದವಸ ಧಾನ್ಯ ತಗೊಂಡ್ಬಂದಿರೋ ಗಾಡಿ ಟ್ರ್ಯಾಕ್ಟರ್ ಎಲ್ಲ ದಾಸೋಹದ ಕಡೆಗೆ ಹೋಗ್ತಾರೆ. ಇಲ್ಲಿ ದಾಸೋಹದಲ್ಲಿ ಅನ್ಲೋಡ್ ಮಾಡಿ ಇವರು ಈ ಕಡೆ ಮಠದ ಸೈಡ್ ಬರ್ತಾರೆ ದರ್ಶನಕ್ಕೆ. ಈ ಊರಿಂದಾನೆ ಬಂದ ಭಜನಾ ಸದಸ್ಯರು ಅವರು ಆ ಕಡೆ ಮಠದ ಸೈಡ್ ಹೋಗ್ತಿದ್ದಾರೆ. ಇವ್ರು ಈಗ ದಾಸೋಹದ ಸೈಡ್ ಹೋಗ್ತಾರೆ. ಇದು ಮಹಾದಾಸೋಹದಿಂದ ಬಲಗಡೆ ಇದೆ. ಈ ಕಡೆ ಹೋದ್ರೆ ಹಿಂದ್ಗಡೆ ಟ್ಯಾಕ್ಟ್ರಿಗೆ ಹೋಗಕ್ಕೆಲ್ಲ ಎಂಟ್ರೆನ್ಸ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಕಟ್ಟಿಗೆ ಅನ್ಲೋಡ್ ಮಾಡ್ತಾರೆ. ದವಸ ಧಾನ್ಯನ ಅಲ್ಲಿ ಅನ್ಲೋಡ್ ಮಾಡಕ್ ಜಾಗ ಇರುತ್ತೆ. ಇವೆಲ್ಲ ಭಕ್ತರು ಈಗ ದವಸ ಧಾನ್ಯ ಕೊಟ್ಟು ಈ ಕಡೆ ಬರ್ತಿದ್ದಾರೆ ಅವ್ರಿಗೆ ರಿಟರ್ನ್. ಗವಿಮಠ ಪ್ರವಾಸಿ ತಾಣಕ್ಕೆ ಹೋಗೋ ದಾರಿ ಇದು. ಇಲ್ಲೇ ಎಂಟ್ರೆನ್ಸ್. ಇವಾಗ ಮುಂದೆ ಹೋಗಿ ಇದು ದಾಸೋಹದ ಹಿಂದ್ಗಡೆ ಕಟ್ಟಿಗೆ ಹಾಕೋದು. ಇಲ್ಲೆಲ್ಲ ಇಲ್ಲೇ ಮಿಷನ್ ಇರ್ತವೆ. ಕೊರ್ದು ಆ ಕಡೆ ಅಡುಗೆ ಮನೆಗೆ ಶಿಫ್ಟ್ ಮಾಡ್ತಾರೆ. ಇಲ್ಲೇ ಅನ್ಲೋಡ್ ಮಾಡ್ತಾರೆ. ಇದು ಕೇವಲ ಒಂದು ಇರ್ಕಲ್ಗಡದ ಹಳ್ಳಿಯಿಂದ ಬಂದಿರುವಂಥ ದವಸ ಧಾನ್ಯಗಳು. ಒಂದು ಟ್ಯಾಕ್ಟ್ರಿಯಲ್ಲಿ 30 ಚೀಲ ಅಕ್ಕಿ, ಒಂದು 30 ಚೀಲ ಜೋಳ, 3000ಕ್ಕೂ ಹೆಚ್ಚು ರೊಟ್ಟಿಗಳು. ಇಲ್ಲೆಲ್ಲ ತಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲ ದಾನ ಮಾಡಿದ್ರೆ 10 ಟ್ಯಾಕ್ಟ್ರಿ ಕಟ್ಟಿಗೆಗಳನ್ನು ತೊಗೊಂಬಂದಿದ್ದಾರೆ. ಊರು ಸುತ್ತಾರ್ದು ಇಲ್ಲಾದ್ರೂ ಹಳೆಯ ಕಟ್ಟಿಗೆ ಗಿಡ ಮರ ಬಿದ್ದಿರ್ತಾವಲ್ಲ ಅವನ್ನೆಲ್ಲ ಮಠಕ್ಕೆ ಹಾಕೋದು. ಒಂದೇ ಹಳ್ಳಿಯಿಂದ ಇಷ್ಟು ಬಂದೈತೆ ಅಂದರೆ ಸುತ್ತಮುತ್ತಲಿರೋ 100 ಹಳ್ಳಿಯಿಂದ ಎಷ್ಟು ಧಾನ್ಯ ದವಸ ಕಟ್ಟಿಗೆ ಎಲ್ಲ ಬರ್ಬೋದು ಮಠಕ್ಕೆ ನೋಡಿ. ಇದು ಮಹಾದಾಸೋಹದ ಹಿಂದ್ಗಡೆ. ಇದು ಈ ಕಡೆ ಎಲ್ಲ ಕಟ್ಟಿಗೆ ಇರ್ತವೆ. ಇದು ಮಿಷನ್, ಕಟ್ಟಿಗೆ ಕೊರೆಯುವಂಥ ಮಿಷನ್ ಇದೆ. ಇಲ್ಲಿಂದ ಕಟ್ಟಿಗೆನ ಕೊರೆದು ಆ ಕಡೆ ಅಡುಗೆ ಮನೆಗೆ ಶಿಫ್ಟ್ ಮಾಡ್ತಾರೆ. ಇಲ್ಲೆಲ್ಲ ರೊಟ್ಟಿ, ಅಕ್ಕಿ, ಜೋಳ ಇಳ್ಸಾಕಿ ಇಲ್ಲಿ ಪಾಳೆ ಹಚ್ಚಿದ್ದಾರೆ ಗಾಡಿ ಎಲ್ಲ ಭಕ್ತರು. ಇದು ಒಂದೂರು ಯಾವುದು ಹುಲಿಯಾಪುರ ಅಂತೆ. ಇಷ್ಟು 6 ಕ್ವಿಂಟಲ್ ಲಡ್ಡು, 6001 ರೊಟ್ಟಿಗಳನ್ನ ಕೊಟ್ಟಿದ್ದಾರೆ. ಹುಲಿಯಾಪುರ, ಇರ್ಕಲ್ಗಡ ಸುತ್ತಮುತ್ತಲು ಎಲ್ಲ ಹಳ್ಳಿಯವರು ಬರ್ತಾರೆ ಇಲ್ಲಿ ಹಾಕಕ್ಕೆ. ಈ ಕಟ್ಟಿಗೆ ಅಡ್ಡದವರು ಇವರೆಲ್ಲ ಕೆಲಸ ಮಾಡಿರ್ತಾರಲ್ಲ, ಅವರು ಯಾವ್ದಾದ್ರೆ ಕಟ್ಟಿಗೆ ಇದ್ರೆ, ವೇಸ್ಟ್ ಕಟ್ಟಿಗೆ ಇದ್ರೆ ಅವನ್ನೆಲ್ಲ ಈಗ ಕಳಿಸ್ಬಿಡ್ತಾರೆ. ಈ ಟ್ಯಾಕ್ಟ್ರಿ ಗಾಡಿ ಎಲ್ಲ ಒಳಕ್ಕೆ ಹೋಗಕ್ಕೆ ಒಂದೇ ಗೇಟ್ ಐತೆ. ಇಲ್ಲಿ ರೈಟ್ ಸೈಡಿಂದ ಗಾಡಿ ಒಳಕ್ಕೆ ಹೋಗ್ಬೇಕು, ಲೆಫ್ಟ್ ಸೈಡಿಂದ ಗಾಡಿ ಹೊರಕ್ಕೆ ಹೋಗ್ಬೇಕು. ಇಲ್ಲಿ ಹೊರಗಡೆ ಹೋಗಕ್ಕೆ ಆ ಕಡೆ ಒಂದು ಗೇಟ್ ಐತೆ, ಅದನ್ನ ಯಾಕೋ ಓಪನ್ ಮಾಡಿಲ್ಲ. ಈ ಒಂದೇ ಗೇಟಲ್ಲಾದರೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ. ಮಹಾದಾಸೋಹದ ಹಿಂದ್ಗಡೆಯಿಂದ ಒಳಗಡೆ ಎಂಟ್ರಿ ಕೊಟ್ಟರೆ ಈ ಕಡೆ ಇದು ಅಡುಗೆ ಮಾಡೋದು ಕೊಠಡಿ. ಇದು ಮಹಿಳೆಯರ ಊಟಕ್ಕೆ ಹೋಗುವಂಥ ದಾರಿ ಇದು. ಇಲ್ಲಿ ಕಾಯಿಪಲ್ಲೆ ಹೆಚ್ಚೋದು, ಕಾಯಿಪಲ್ಲೆ ಸಂಗ್ರಹ ಮಾಡೋ ಕೊಠಡಿ. ಈ ಕಡೆ ಶೌಚಾಲಯಗಳು ಇರ್ತವೆ. ಇಲ್ಲಿ ಮಠದ ಹೊತ್ತಿಲಿಂದ ಕೆಲಸ ಮಾಡೋರಿಗೆ ವಸತಿ ಇರೋಕ್ಕೆ ಜಾಗಗಳಿರ್ತವೆ.
ಕಾಯಿಪಲ್ಯ ಕೊಠಡಿ ಹೋಗಿ ತೋರಿಸ್ತಾನೆ ಬನ್ನಿ. ಇದು ಕಾಯಿಪಲ್ಯ ವಿಭಾಗ. ಇಲ್ಲಿ ಕಾಯಿಪಲ್ಯ ಸಂಗ್ರಹಣೆ ಮಾಡೋ ಕೊಠಡಿ ಮತ್ತು ಇಲ್ಲೇ ಎಲ್ಲ ಕಾಯಿಪಲ್ಯ ಹೆಚ್ಚುವಂತ ಭಕ್ತರು ಎಲ್ಲರೂ ಇಲ್ಲೇ ಇರ್ತಾರೆ. ಒಂದೊಂದು ಕಾಯಿಪಲ್ಯಕ್ಕೆ ಒಂದೊಂದು ಕೊಠಡಿ ಮಾಡಿರ್ತಾರೆ. ಇಲ್ಲಿ ಕುಂಬಳಕಾಯಿ ಒಂದ್ ಕಡೆ, ಬೆಂಡೆಕಾಯಿ ಒಂದ್ ಕಡೆ, ಸೋರೆಕಾಯಿ ಒಂದ್ ಕಡೆ. ಇಲ್ಲಿ ಯಾವುದೇ ಮಿಷನ್ ಇಂದ ಹೆಚ್ಚಲ್ಲ, ಕೈಯಿಂದಾನೇ ಕಾಯಿಪಲ್ಯಗಳನ್ನ ಹೆಚ್ಚಿ ಸ್ವಚ್ಛತೆ ಮಾಡಿ ಅಡಿಗೆ ಕಳಿಸ್ತಿದ್ದಾರೆ. ಮಿಷನ್ಗಳು ಇರ್ತವೆ, ಆದ್ರೂ ಇವತ್ತು ಯಾಕೋ ಯೂಸ್ ಮಾಡ್ತಿಲ್ಲ, ಎಲ್ಲರೂ ಕೈಯಿಂದಾನೇ ಹೆಚ್ಚುತ್ತಿದ್ದಾರೆ. ಈ ಹಳ್ಳಿಯಿಂದ ಬಂದ ರೊಟ್ಟಿಗಳನ್ನ ಹಿಂಗತಿ ಚೀಲದಲ್ಲಿ ತುಂಬ್ಕೊಂಡು ಈ ತರ ಕೊಠಡಿ ಒಳಗೆ ಹಾಕ್ತಾರೆ. ರೊಟ್ಟಿ ಹಿಂಗ್ ಲಪಾಟಿಲಿ ಹಾಕೊಂತಾರೆ, ಇಬ್ಬಿಬ್ರು ಹಿಡ್ಕೊಂಬಂದು ಈ ತರ ಒಳಗಡೆ ತೂರ್ತಾರೆ. ಇಷ್ಟೇ ಕೊಠಡಿಯಲ್ಲಿ ಎಂತ ಇಲ್ಲ ಅಂದ್ರೆ ಸುಮಾರು ಒಂದು 30,000 ಹೆಚ್ಚು ರೊಟ್ಟಿಗಳು ಇಲ್ಲಿದ್ದಾವೆ. ಈಗ ಒಂದು 60,000 to 70,000 ರೊಟ್ಟಿ ಹಿಡಿಯುತ್ತೆ ಈ ಕೊಠಡಿ ಇಲ್ಲಿಂದ. ಇವೆಲ್ಲ ಮಿಷನ್ ಇದ್ದವರು ಯಾರಾದರೂ ರೆಡಿ ಮಾಡಿಸಿ ಹಿಂಗೆ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಕೆಲವೊಬ್ರು ಪ್ಯಾಕ್ ಮಾಡಿ ಕಳಿಸಿದ್ದು ಇದೇ ತರ ಇಟ್ಟಿರ್ತಾರೆ. ಇನ್ನು ಟ್ಯಾಕ್ಟ್ರಲ್ಲಿ ತಂದಿದ್ದು ಅಷ್ಟೇ ಇಲ್ಲಿ ಗುದಾಮಲ್ಲಿ ಹಾಕ್ತಾರೆ. ಈ ರೊಟ್ಟಿ ಕೊಠಡಿ ಪಕ್ಕದಲ್ಲೇ ಇಲ್ಲೇ ಒಂದು ಸ್ವೀಟ್ ರೂಮ್ ಐತೆ. ಇಲ್ಲಿ ಬೂಂದಿ, ಸ್ವೀಟು, ಪಾಪುಡಿ ಎಲ್ಲ ಇಲ್ಲೇ ಇಟ್ಟಿರ್ತಾರೆ. ಇರೋನ್ ತುಂಬಾ ಒಳ್ಳೆ ಸ್ವೀಟ್ ಇರ್ತವೆ. ಭಕ್ತಾದಿಗಳು ಕೊಟ್ಟಿರ್ತಾರೆ, ಜಾತ್ರೆ ದಿನ ಕೊಡ್ಬೇಕಂತ ಹಂಗೆ ಸ್ಟಾಕ್ ಅಲ್ಲಿ ಇಟ್ಟಿರ್ತಾರೆ. ಇವನ್ನ ಈ ಮಹಾದಾಸೋದ್ ಹಿಂದ್ಗಡೆನೆ ಇಲ್ಲಿ ಕಟ್ಟಿಗೆ ಅನ್ಲೋಡ್ ಮಾಡ್ಬಿಡ್ತಾರೆ. ಕಟ್ಟಿಗೆ ಕಡಿಮೆ ಬಂದಾಗಿ ಇದನ್ನೆಲ್ಲ ಕಟ್ಟಿಗೆ ಅಲ್ಲಿ ಮಿಷನ್ ಹತ್ರ ಸಂಗ್ರಹ ಮಾಡಿ ಅಲ್ಲಿ ಕರೆಸಿ ಇಲ್ಲಿ ಒಳ್ಳೆ ಶಿಫ್ಟ್ ಮಾಡ್ತಾರೆ. ಎಲ್ಲ ಟ್ಯಾಕ್ಟರ್ನ ಉದ್ದಕ್ಕಿಲ್ಲ ಅನ್ಲೋಡ್ ಮಾಡ್ಬಿಡ್ತಾರೆ. ಇದು ಅಡಿಗೆ ಮಾಡೋ ಕೊಠಡಿ. ಅಕ್ಕಿನೂ ಇಲ್ಲೇ ಸ್ಟಾಕ್ ಮಾಡಿದ್ದಾರೆ. ಸುಮಾರು ಎಂತೆಲ್ಲ ಅಂದ್ರೆ ಒಂದು 500 ಚೀಲ ಅಕ್ಕಿಗಳು ಇಲ್ಲಿ ಸ್ಟಾಕ್ ಇದಾವೆ. ಈ ಕಡೆ ಇದೆಲ್ಲ ಅಡಿಗೆ ಮಾಡೋ ಕೊಠಡಿ ಇದೆ. ಇಲ್ಲಿನೂ ಕೆಲವೊಂದಿಷ್ಟು ಒಲಿ ರೆಡಿ ಮಾಡಿದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಜಾತ್ರೆ ದಿನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅಷ್ಟೊಂದು ಭಕ್ತಾದಿಗಳಿರಲ್ಲ, ಕಡಿಮೆ ಭಕ್ತಾದಿಗಳಿರ್ತಾರೆ, ಜನರು ಕಡಿಮೆ ಇರ್ತಾರೆ. ಅದಕ್ಕೆ 2-3 ಕೊಪ್ಪರಿಗೆ ಅಷ್ಟ ಬಳಸ್ತಿದ್ದಾರೆ ಇವಾಗ. ಇದು ಸಾರು ಮಾಡಕ್ಕೆ ಇಲ್ಲಿ ಒಂದು ಕೊಪ್ಪರಿಗೆ ರೆಡಿ ಮಾಡಿದ್ದಾರೆ. ಥರ ಸ್ವಿಮ್ಮಿಂಗ್ ಪೂಲ್ ಕಾಣ್ತೈತಿ. ನೀರು ಅಷ್ಟ ಹಾಕಿರ, ಈಗ ನೀರು ಕಾಯ್ತಾವ, ಆಮೇಲೆ ಬೇಳೆ, ಕಾರು ಎಲ್ಲ ಹಾಕ್ತಾರೆ. ಇದ್ರಲ್ಲಿ ಮಾಡಿರೋ ಸಾರನ್ನ ತಕೊಳ್ಳೋದು ಇಲ್ಲಿ ಈ ರೀತಿ ತಕೊಂತಿದ್ದಾರೆ ನೋಡಿ. ಅಲ್ಲಿ ಮೇಲೆ ಅಳಗಡಿಸೋದು, ಮೇಲಿಂದ ಕಲಸಿ ಕೆಳಗಡೆ ನಳ ಆನ್ ಮಾಡಿಬಿಟ್ರೆ ಸಾರು ಒಳಗಡೆ ಬೀಳುತ್ತೆ. ಈ ಥರ ಸಾರನ್ನ ತಕ್ಕೋತಾರೆ. ಒಂಥರ ರೇಟ್ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತೆ ಇದು. ಎರಡು ಕೊಪ್ಪರಿಗೆ ಸಾರು ರೆಡಿ ಐತಿ ಇವಾಗ. ಆದ್ರೂ ಇನ್ನೊಂದು ಕೊಪ್ಪರಿಗೆ ಇಲ್ಲಿ ಸಾರನ್ನ ರೆಡಿ ಮಾಡ್ತಾರೆ. ಸಾರು ಪಲ್ಯ ರೆಡಿ ಮಾಡ್ತಿದ್ದಾರೆ ಇಲ್ಲಿ. ಇದೊಂದು ಕೊಪ್ಪರಿಗೆ ಇಲ್ಲಿ ಪಲ್ಯ ಆಗಿದೆ ಆಲ್ರೆಡಿ. ಇದನ್ನ ಆ ಥರ ನಳದಲ್ಲಿ ತಗೊಳಕ್ ಬರಲ್ಲ. ಈ ಥರ ಬಕೆಟ್ ಇರ್ತವೆ, ಬಕೆಟಲ್ಲಿ ತಕೊಂಡು ಹಾಕೋಬೇಕು ಪುಟ್ಟಿಗೆ. ಸಾರು, ಪಲ್ಯ, ಸ್ವೀಟು ಏನಾದರೂ ಮಾಡೋಕ್ಕೆ ಈ ಕೊಪ್ಪರಿಗೆಯನ್ನು ಬಳಸ್ತಾರೆ ಇಲ್ಲಿ. ಈ ಕಡೆ ಇಲ್ಲಿ ಸುಮಾರು 9 ಒಲೆಗಳು ರೆಡಿ ಇದಾವೆ ಕೊಪ್ಪರಿಗೆ ಬಳಸೋಕ್ಕೆ. ಅವನ್ನೆಲ್ಲ ತೊಳೆಯೋಕೆ ವ್ಯವಸ್ಥೆ ಇಲ್ಲೇ ಮಾಡಿದ್ದಾರೆ ನೀರಿಂದು. ಎನಿ ಟೈಮ್ ನೀರು ಇರುತ್ತೆ ಇಲ್ಲಿ. ಅನ್ನ ರೈಸ್ ಮಾಡೋಕ್ಕೆ ಇಲ್ಲಿ ಸುಮಾರು 50 to 60 kg ಕುದಿಯುವಂಥ ಡಬರಿಗಳಿರ್ತವೆ. ಈ ಥರ ಲೈನಲ್ಲಿ ತೆಗ್ದು ಮಾಡಿರ್ತಾರೆ. ಇದರಲ್ಲಿ ಕಂಟಿನ್ಯೂ ಪೂರ್ತಿ ಜಾತ್ರೆ ಟೈಮಲ್ಲಂತೂ ಈ ತುದಿಯಿಂದ ಆ ತುದಿವರೆಗೂ ಒಲೆ ಹತ್ತಿರುತ್ತೆ. ಅದರಲ್ಲೆಲ್ಲ ಲೈನ್ ಹಿಡಿದು ಡಬರಿ ಇಟ್ಟು ಅನ್ನ ಮಾಡ್ತಿರ್ತಾರೆ. ಒಂದೊಂದು ಬಕೆಟಿಂದ ಅನ್ನ, ಒಂದೊಂದು ಡಬರಿಯಿಂದ ಅನ್ನ ರೆಡಿ ಆದ ತಕ್ಷಣ ಆ ಕಡೆ ಬಸಿಯಕ್ಕೆ ಹಾಕ್ತಾರೆ. ಇದನ್ನೆಲ್ಲ ಅನ್ನ ಬಸಿಯೋದು ಇಲ್ಲೇ ಪಕ್ಕದಲ್ಲಿ ಇರುತ್ತೆ. ಕಟ್ಟಿಗೆ ಇಷ್ಟು ಕಟ್ಟಿಗೆ ಇಟ್ಟಿದ್ದಾರೆ ಇವು. ಸುಮಾರು 5 ದಿನಕ್ಕೆ ಈ ಕಟ್ಟಿಗೆ ಖಾಲಿ ಆಗಿಬಿಡ್ತವೆ. ಜಾತ್ರೆ ಸ್ಟಾರ್ಟ್ ಆಗಿ 3 ದಿನಕ್ಕೆ 4 ದಿನಕ್ಕೆ ಖಾಲಿ ಆಗ್ತವೆ. ಮತ್ತೆ ಕಟ್ಟಿಗೆ ಸ್ಟಾಕ್ ಮಾಡಬೇಕಾಗುತ್ತೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಈ ಕಟ್ಟಿಗೆನೆಲ್ಲ ಒಳ್ಳೆ ಸ್ಟಾಕ್ ಮಾಡ್ತಾರೆ ಇಲ್ಲಿ. ಅಕ್ಕಿ ಈ ಕಡೆನೂ ಸ್ಟಾಕ್ ಮಾಡಿದ್ದಾರೆ, ಆ ಕಡೆನೂ ಸ್ಟಾಕ್ ಮಾಡಿದ್ದಾರೆ. ಈ ಜಾತ್ರೆ ಸ್ಟಾರ್ಟ್ ಆಗೋವರೆಗೂ ಭಕ್ತಾದಿಗಳು ಅಷ್ಟೇನು ಜಾಸ್ತಿ ಬರಲ್ಲ. ಸೇವೆ ಮಾಡೋಕ್ಕೂ ಜಾಸ್ತಿ ಭಕ್ತಾದಿಗಳಿರಲ್ಲ. ಹಾಸ್ಟೆಲ್ ಹುಡ್ರಿಂದನೇ ಎಲ್ಲ ಕೆಲಸ ಮಾಡಿಸ್ತಿರ್ತಾರೆ.
ಹಾಸ್ಟೆಲ್ ಹುಡ್ರು ಅಂದ್ರು ಹೈಸ್ಕೂಲು PUC ಡಿಗ್ರಿ ಹುಡುಗರನ್ನೆಲ್ಲ ಬಳಸ್ಕೊಂತಾರೆ. ಪ್ರೈಮರಿ ಹುಡ್ರನ್ನೆಲ್ಲ ಹಾಸ್ಟೆಲ್ ಮನೆಗೆ ಕಳಿಸಿರ್ತಾರೆ. ಯಾವ ಹುಡ್ರೆ ಈಗೆಲ್ಲ ಅಡುಗೆ ರೆಡಿ ಮಾಡೋದು ನೀಡೋದು ಎಲ್ಲ ಸಿದ್ಧತೆ ಅವರೇ ಮಾಡ್ತಿರ್ತಾರೆ. ಖಾಲಿ ಆಗಿರೋ ಡಬರಿಗಳನ್ನೆಲ್ಲ ಈ ಥರ ಬಂಡಿಲ್ ತರ್ತಾರೆ. ಮತ್ತೆ ಈ ಥರ ಫಿಲ್ ಮಾಡಿಸ್ಕೊಂಡು ಮತ್ತೆ ಆ ಕಡೆ ಒಯ್ತಾರೆ. ಈ ಅಡುಗೆ ಮನೆಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಹೋಳ್ಗಿ ಮಾದ್ಲಿ ಇವನ್ನೆಲ್ಲ ಸಂಗ್ರಹ ಮಾಡೋಕೆ ಒಂದು ಆರು ಇವನ್ ಮಾಡಿದ್ದಾರೆ. 6 ಕಟ್ಟೆ ಥರ ಮಾಡಿ ಇವನ್ನ ಗಾಳಿ ಆಡಬೇಕು. ಕೆಳಗೆ ಮೇಲೆ ಎಲ್ಲ ಕಡೆ ಗಾಳಿ ಆಡೋ ಥರ ರೆಡಿ ಮಾಡಿರ್ತಾರೆ ಇವನ್ನ. ಇದ್ರ ಮೇಲೆ ಈ ಥರ ಒಂದು ಚಟ್ ಹಾಕಿ ಅದ್ರ ಮೇಲೆ ಹೋಳ್ಗಿ ಮಾದ್ಲಿ ಏನಾದರೂ ಒಂದು ಸ್ವೀಟ್ ಪದಾರ್ಥ ಇದ್ದರೆ ಹಾಕಿ ಅದ್ರ ಮೇಲೆ ಲಪಾಟಿ ಹಾಸ್ತಾರೆ. ಈ ಥರ ಇಲ್ಲಿ ಮಾಡಿದ್ದಾರೆ ನೋಡಿ, ಈ ಥರ ಮಾಡ್ತಾರೆ. ಇದು ಮಾದ್ಲಿ, ಇದು ಸ್ವೀಟ್ ಮಾದ್ಲಿ. ಹೊರಗಡೆ ದಾಸೋಹ ನಡೀತಿದೆ ಇವಾಗ. ಇದು ಈ ಕಡೆ ಮಹಿಳೆಯರ ವಿಭಾಗ, ಈ ಕಡೆ ಮಹಿಳೆಯರ ವಿಭಾಗ, ಈ ಕಡೆ ಪುರುಷರ ವಿಭಾಗ. ಇವಾಗ ಏನು ಅಷ್ಟು ರಶ್ ಇರ್ಲಾರ್ದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಬಿಡ್ತಿದ್ದಾರೆ. ಇವಾಗ ಎಲ್ಲ ಭಕ್ತಾದಿಗಳು ಅಡುಗೆ ನೀಡ್ತಿದ್ದಾರೆ. ಸುಮಾರು ಎಂತ ಇಲ್ಲ ಅಂದರೆ 80ರಿಂದ 90 ಕೌಂಟ್ರ್ ಇರ್ತಾವೆ ಇಲ್ಲಿ. ಮಹಿಳೆಯರಿಗೆ ಒಂದು 40 ಕೌಂಟ್ರು, ಗಂಡು ಮಕ್ಳಿಗೆ ಒಂದು 40 ಕೌಂಟ್ರು ರೆಡಿ ಮಾಡಿರ್ತಾರೆ. ದಾಸೋಹ ಅಷ್ಟೇನು ರಶ್ ಇದೆ ಇವತ್ತು. ಇದು ಪೊಲೀಸರು, NCC NSS ವಿದ್ಯಾರ್ಥಿಗಳು ಸೇವಾ ಮಾಡ್ತಿರ್ತಾರಲ್ಲ, ಅವ್ರಿಗೆ ಊಟ ಮಾಡೋಕ್ಕೆ ಸ್ಪೆಷಲ್ ಕೊಠಡಿ ಮಾಡಿದ್ರಲ್ಲಿ. ಇದು ನಾರ್ಮಲ್ ಎಲ್ಲ ಜನರು ಊಟ ಮಾಡೋಂಥದ್ದು. ಇಲ್ಲಿ ಕುಡಿಯೋಕ್ಕೂ ತೊಳೆಯೋಕ್ಕೂ ಎರಡಕ್ಕೂ ಒಂದೇ ನೀರು ಇರುತ್ತೆ. ಕೆರೆಯಿಂದ ನೀರು ಬರ್ತಾವೆ ಇಲ್ಲಿ. ಜಾತ್ರೆ ಇನ್ನೂ 4 ದಿವಸ ಐತಿ. ಇವತ್ತು ಮಹಾದಾಸೋಹದಲ್ಲಿ ಊಟ ಹೋಳ್ಗಿ, ಎಳ್ಳು ಹೋಳ್ಗಿ, ಮಾದ್ಲಿ, ಪಲ್ಯ, ಮಾದ್ಲಿ ತುಪ್ಪ, ಈ ಥರ ವೆರೈಟಿ ಮಾಡಿದ್ದಾರೆ ಮಧ್ಯಾಹ್ನದ ಊಟ.